ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದೆ ಅಂತ ತಿಳ್ಕೊತೀನಿ ನೋಡ್ರಿ. ನಾವು ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ರೆಸಿಪಿ ಮಾಡಿ ತೋರ್ಸಕತ್ತೀನಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಸರುಬೇಳೆ ಹಪ್ಪಳ ಅಂತ ಮಾಡ್ತೀವಿ ರೀ. ಹೆಸರುಬೇಳೆ ಹಪ್ಪಳ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ಈಗ ಹಪ್ಪಳ ಮಾಡೋಕೆ ಏನೇನು ಬೇಕಂತ ಹೇಳ್ಕೊಡ್ತೀನಿ ಬರ್ರಿ. 2 kg ಹೆಸರುಬೇಳೆ, ಆಮೇಲೆ ಅರ್ಧ kg ಉದ್ದಿನಬೇಳೆ ಹಾಕಿ ಇದನ್ನ ಹಿಟ್ಟು ಹಾಕಿಸಿ ಇಟ್ಕೊಂಡೇನಿ ನೋಡ್ರಿ ಫ್ರೆಂಡ್ಸ. ಆಮೇಲೆ ಒಂದು ಅರ್ಧ kg ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಅಜ್ವಾನ, ಮಜ್ಜಿಗೆ, ಬೆಳ್ಳುಳ್ಳಿ, ಇದು ಶುಂಠಿ, ಕರಿಬೇವು, ಕೊತ್ತಂಬರಿ ಮತ್ತು ಹಪ್ಪಳ ಖಾರ ಬೇಕು ನೋಡ್ರಿ ಫ್ರೆಂಡ್ಸ. ಈಗ ಹಪ್ಪಳ ಮಾಡೋದು ಹೆಂಗಂತ ತೋರಿಸಿ ನೋಡ್ರಿ. ಈ ಅರ್ಧ kg ಮೆಣಸಿನ್ಕಾಯಿ ತೊಗೊಂಡೇನಿಲ್ಲ, ಈಗ ಮಜ್ಜಿಗೆ ಒಳಗೆ ಕುದಿಸೋಕಿಡೋದ್ರಿ ನೋಡ್ರಿ. ಈ ಮೆಣಸಿನ್ಕಾಯಿಯನ್ನು ತೊಗೊಂಡೇನೆಲ್ಲ ಇವಕ್ಕೆ ಮಜ್ಜಿಗೆ ಹಾಕಿ ಕುದಿಸೋಕಿಡ್ಬೇಕು ನೋಡ್ರಿ ಫ್ರೆಂಡ್ಸ. ಮಜ್ಜಿಗೆ ಒಳಗೆ ಕುದಿಬೇಕ್ರಿ ಇವು ಫ್ರೆಂಡ್ಸ. ಮೆಣಸಿನ್ಕಾಯಿ ಅಂದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ. ಈಗ ಒಂದು 10ರಿಂದ 15 ನಿಮಿಷ ಕುದಿಸ್ಕೊಳ್ಳೋಣ್ರಿ ಒಂದು ಮಜ್ಜಿಗೆಯಾಗ ಫ್ರೆಂಡ್ಸ. ನೋಡ್ರಿ, ಇವು ಈ ರೀತಿ ಕುದ್ದವ ನೋಡ್ರಿ. ಈಗ ಇವನ್ನ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ್ರಿ. ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕು ನೋಡ್ರಿ. ಇವನ್ನ ಸ್ವಲ್ಪ ಹಣ್ಣಾಗುವಂಗೆ ಕುದಿಸ್ಕೋಬೇಕ್ರಿ, ಅಂದ್ರೆ ಬೀಜ ಉಳಿಯಂಗಿಲ್ಲ ರೀ ಫ್ರೆಂಡ್ಸ. ಇವನ್ನ ಈಗ ಮಿಕ್ಸಿಗೆ ಹಾಕ್ಕೊಂಬರೋಣ್ರಿ. ಒಂದು 15 ನಿಮಿಷ ಕುದಿಸ್ಕೊರಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೋಬೇಕ್ರಿ, ಅಂದ್ರೆ ಮ್ಯಾಗ ಉಪ್ಪು ಹಾಕಂಗಿಲ್ಲ. ಈ ಖಾರಕ್ಕೆ ಏನು ಹಾಕಿರ್ತೇವಲ್ಲ ಇದ ಉಪ್ಪು ಅದಕ್ಕೆ ಮೇನ್ ಆಕತಿ. ಉಪ್ಪು, ಅಜ್ವಾನ, ಆಮೇಲೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಒಂದೆರಡು ಇಂಚಷ್ಟು ಶುಂಠಿ, ಕರಿಬೇವು, ಕೊತ್ತಂಬರಿ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಬರೋಣ್ರಿ. ರೀತಿ ಖಾರ ಮಾಡ್ಕೊಂಡು ಬಂದೆ ನೋಡ್ರಿ. ಈಗ ಹಿಟ್ಟು ನಾದೋದು ಹೆಂಗಂತ ಹೇಳ್ಕೊಡ್ತೀನಿ. ಇದ್ರೊಳಗೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕರಿಬೇವು, ಕೊತ್ತಂಬರಿ, ಉಪ್ಪು, ಅಜ್ವಾನ ಇವನ್ನಿಷ್ಟು ಹಾಕಿ, ಶುಂಠಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದೈತ್ರಿ. ಮತ್ತು ಮೆಣಸಿನ್ಕಾಯಿ ಮಜ್ಜಿಗೆ ಒಳಗೆ ಒಂದು 15ರಿಂದ 20 ನಿಮಿಷ ಮಜ್ಜಿಗೆ ಕುದಿಸ್ಕೊಂಡೇನಿ ನೋಡ್ರಿ ಫ್ರೆಂಡ್ಸ. ಈ ರೀತಿ ಖಾರ ಮಾಡ್ಕೋಬೇಕ್ರಿ. ಈ ಹೆಸರು ಹಿಟ್ಟು ನೀರು ಒಟ್ಟ ಮುಟ್ಟಿಸ್ಬಾರ್ದ್ರಿ. ಇದಕ್ಕೆ ಮಜ್ಜಿಗೆ ಒಳಗನ ಮಾಡ್ಬೇಕ್ರಿ ಏನೇ ಇದ್ರು. ಇದು ಖಾರ ನಿಮ್ಗೆ ಗಟ್ಟಿ ಅನ್ಸ್ತಂದ್ರೆ ಮಜ್ಜಿಗೆ ಹಾಕಿ ನಾದ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಈಗ ಇದಕ್ಕೆ ಖಾರ ಹಾಕೊಂಡ್ರಿ ಹಿಟ್ಟಿನದು ತೋರಿಸ್ತೀನಿ ನೋಡ್ರಿ. ಈಗ ಖಾರ ಹಾಕ್ಕೊಳ್ಳೋಣ್ರಿ. ಇದನ್ನು ನೋಡ್ರಿ. ಈಗ ಇದನ್ನು ಈ ರೀತಿ ನಾದ್ಕೊಳ್ಳೋಣ್ರಿ. ನೀರು ಹಾಕೋಂಗಿಲ್ರಿ ಫ್ರೆಂಡ್ಸ್. ಒಟ್ಟ ಈ ಖಾರ ಏನು ಮಾಡಿರ್ತೇವಲ್ಲ ಅಷ್ಟರೊಳಗನ ನಾದ್ಕೋಬೇಕು ನೋಡ್ರಿ. ಹಂಗೆ ನಿಮ್ಗೆ ಗಟ್ಟಿ ಅನಿಸ್ತಂದ್ರೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ನಾದ್ಕೊರಿ ನೋಡ್ರಿ. ಈಗ ಹಿಟ್ಟು ನಾದಿಟ್ಟಿದ್ವಲ್ಲ ಈಗ ಈ ರೀತಿ ಆಗೈತಿ. ಈಗ ಇದನ್ನ ಜಜ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಏನು ಮಾಡಿಕೊಂಡು ಒಂದು ಖಾರದ ಗುಂಡು ತೊಗೊಂಡು ಇದನ್ನ ಜಜ್ಕೋಬೇಕು ನೋಡ್ರಿ. ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕ್ರಿ ಫ್ರೆಂಡ್ಸ. ಇದನ್ನ ಗಟ್ಟಿಗೆ ನಾದ್ಕೊಂಡು ಈ ರೀತಿ ಜಜ್ಕೋಬೇಕು ನೋಡ್ರಿ. ನೀವು ಖಾರದ ಗುಂಡು ಇಲ್ಲ ಅಂತಂದ್ರೆ ಗ್ಯಾಸಿನ ಕಟ್ಟಿ ಮೇಲೂ ಜಜ್ಕೋಬೋದು ನೋಡ್ರಿ. ಈ ರೀತಿ ಜಜ್ಕೋಬೇಕ್ರಿ. ಇದನ್ನ ನೋಡ್ರಿ. ಈ ರೀತಿ ಜಜ್ಕೋಬೇಕು ನೋಡ್ರಿ ಸಾಫ್ಟ್ ಆಗೋವರೆಗೂ. ನೋಡ್ರಿ ಹಿಟ್ಟು ಅವಾಗ ಗಟ್ಟಿ ಇತ್ತಲ್ಲ ನೋಡ್ರಿ, ಈ ರೀತಿ ಸಾಫ್ಟ್ ಆಗೋವರೆಗೂ ಜಜ್ಕೋಬೇಕು ನೋಡ್ರಿ ಫ್ರೆಂಡ್ಸ.
ನೋಡಿರಿ ಹೆಂಗೆ ಸಾಫ್ಟ್ ಆಗೈತೆ ನೋಡಿರಿ. ಈ ರೀತಿ ಸಾಫ್ಟ್ ಆಗೋವರೆಗೂ ಜಜ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹಾಕಿರಿ. ನೋಡಿರಿ ಈ ರೀತಿ ಇದ್ದಿದ್ದು ಬಿಟ್ಟು ಈ ರೀತಿ ಸಾಫ್ಟ್ ಆಗೋವರೆಗೂ ಜಜ್ಕೋಬೇಕು ನೋಡಿರಿ ಫ್ರೆಂಡ್ಸ. ನೋಡ್ಕೊತಿರೋದು ನೀವು ಈ ರೀತಿ ಸಾಫ್ಟ್ ಆಗೋವರೆಗೂ ಜಜ್ಕೋಬೇಕ್ರಿ. ಅಂದರೆ ಇದು ಹಪ್ಪಳ ಇಡ್ಸಕ್ಕೆ ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ರೀತಿ ಆಗುತ್ತೆ ನೋಡಿರಿ. ಅಂದ್ರೆ ಇವು ಮೂಗು ಸೀಳೋದಿಲ್ಲ ನೋಡ್ರಿ, ಹರ್ಕೊಳ್ಳೋದಿಲ್ಲ ರೀ. ಈ ರೀತಿ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಈ ರೀತಿ ಆಗ್ಬೇಕ್ರಿ. ಇವನ್ನ ಉಳ್ಳಿ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಈ ರೀತಿ ಉಳ್ಳಿ ಮಾಡ್ಕೋಬೇಕ್ರಿ. ಹಿಂಗೆ ಉದ್ದಾಗ ಮಾಡ್ಕೊಂಡು ಇಟ್ಟಿಟ್ಟ ಉಳ್ಳಿ ಹರಿಬೇಕು ನೋಡ್ರಿ. ಇಟ್ಟಿಟ್ಟ ಈ ಥರ ಉಳ್ಳಿ ಹರಿದಿಟ್ಕೊಂಡು ಈ ಥರ ಉಳ್ಳಿ ಹರಿದು ಇಟ್ಕೋಬೇಕ್ರಿ. ಪೂರಿ ಹಿಟ್ಟಿನಕ್ಕಿಂತ ಇನ್ನೂ ಕಡಿಮೆ ರೀ ಫ್ರೆಂಡ್ಸ. ಉಳ್ಳಿ ಹರಿದು ಇಟ್ಕೋಬೇಕು ನೋಡ್ರಿ. ಈ ಥರ ಈ ರೀತಿ ಉಳ್ಳಿ ಮಾಡ್ಕೊಂಡು ಈ ರೀತಿ ಹತ್ತಕ್ಕಿ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಈ ರೀತಿ ಇಟ್ಕೋಬೇಕ್ರಿ. ಒಂದೇ ಸೌಂಡ ಉಳ್ಳಿ ಮಾಡಿ ನೋಡ್ರಿ. ಜಜ್ಕೊಂಡು ಈ ರೀತಿ ಉಳ್ಳಿ ಮಾಡಿ ಇಟ್ಕೋಬೇಕು ನೋಡ್ರಿ. ಅಂದ್ರೆ ಶೆಕ್ಕಕ್ಕವ್ರಿ ಫ್ರೆಂಡ್ಸ್. ಇವು ಕಡೆಗಿಟ್ರೆ ಒಂದು ಇಂಥ ಸ್ಟೀಲಿನ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡು ಸ್ವಲ್ಪ ತಕ್ಕೊಂಡು ನೋಡ್ರಿ ಹಿಂಗೆ ಹಾಕಿ ಮುಚ್ಚಿಟ್ಕೊಂಡು ಬೇಕಂದಾಗ ಸ್ವಲ್ಪ ತಕ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಲಟ್ಟಿಸ್ಬೇಕು ನೋಡ್ರಿ. ಇಲ್ಲಕ್ಕಂದ್ರೆ ಸೆಕೆ ಆಗಿಬಿಡ್ತಾವ್ರಿ ಅವು. ನೋಡ್ರಿ ಇದು ಹಿಟ್ಟು ಸ್ವಲ್ಪ ತಕ್ಕೊಂಡಿದ್ನಿ ರೀ ನಾನು ಹಚ್ಚಕ್ಕಂಥೇಳಿ. ಅದು ಹಪ್ಪಳದ ಹಿಟ್ಟಿನೊಳಗೆ ಈ ರೀತಿ ಒಣ ಹಿಟ್ಟು ತೊಗೊಂಡು ಇದ್ರೊಳಗೆ ಹಿಂಗತಿ ಇದನ್ನು ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು ನೋಡ್ರಿ. ಇದು ಹಪ್ಪಳ ಲಟ್ಸಕ್ಕಂಥೇಳಿ ಸಿಗ್ತಾವ್ರಿ ಫ್ರೆಂಡ್ಸ. ಇವು ಗೀರ್ ಇದ್ದಿದ್ವು ಈ ಲತ್ತಿವ್ನಿ ತೊಗೊಂಡಿನಿ ನೋಡ್ರಿ ನಾನು. ಈ ರೀತಿ ಲಟ್ಟಿಸ್ಕೋಬೇಕು. ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕು ನೋಡ್ರಿ ಹಪ್ಪಳನ. ನೋಡ್ರಿ ಈ ರೀತಿ ಲಟ್ಟಿಸ್ಕೊಂಡು ಈ ಒಂದು ತಾಟ್ನೊಳಗೆ ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಒಂದು 10 ರಿಂದ 15 ಈ ರೀತಿ ಲಟ್ಟಿಸ್ಕೊಂಡು ಹಾಕ್ಕೋಬೇಕು ರೀ. ಹಾಕ್ಕೊಂಡು ಆಮೇಲೆ ಒಂದು ಅರ್ಬಿ ಹಾಸ್ಕೊಂಡು ಅದ್ರ ಮೇಲೆ ಒಣಗಿಸ್ಬೇಕು ರೀ. ಈ ರೀತಿ ತೋರಿಸ್ತೀನಿ ಬರ್ರಿ ನೋಡ್ರಿ. ಈ ರೀತಿ ಒಂದು ಅರ್ಬಿ ಹಾಸ್ಕೊಂಡು ಈ ರೀತಿ ಹಾಕ್ಬೇಕು ನೋಡ್ರಿ. ಈ ರೀತಿ ಮ್ಯಾಗ ಹಾಕ್ಬೇಕು ರೀ. ಇವು ಇಲ್ಲಿಕಂದ್ರೆ ಡುಮ್ಮೂರಿ ಆಗಿಬಿಡ್ತಾವ್ರಿ. ಈ ರೀತಿ ಮ್ಯಾಗ ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಹಾಕ್ಕೋಬೇಕು ರೀ. ಹಿಟ್ಟು ಮ್ಯಾನ್ ಆದಂಗೆ ಆಗ್ಬೇಕು ನೋಡ್ರಿ ಫ್ರೆಂಡ್ಸ. ಅಳಕ್ಕಾದ್ರೆ ಹಿಟ್ಟು ಭಾಳ ಒಣ ಹಿಟ್ಟು ಹಚ್ಚಿದ್ರೆ ಹುಳ ಹಾಕ್ಕವ್ರಿ, ತಡೆಯಂಗಿಲ್ಲ. ಮ್ಯಾನ್ ಆದಂಗೆ ಆಗ್ಬೇಕು. ಸ್ವಲ್ಪ ಗಟ್ಟಿನೇ ಇರ್ಬೇಕು ಹಿಟ್ಟು. ಅಂದ್ರೆ ಹಪ್ಪಳ 1 ವರ್ಷ ಇಟ್ಟರು ಏನಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೋಬೇಕ್ರಿ. ಈ ರೀತಿ ಹಾಕ್ಕೋಬೇಕು ನೋಡ್ರಿ. ಈ ರೀತಿ ನೆಳ್ಳಾಗ ಒಂದು 2 ರಿಂದ 3 ದಿವಸ ನೆಳ್ಳಾಗ ಒಣಗಿಸ್ಬೇಕು ನೋಡ್ರಿ ಫ್ರೆಂಡ್ಸ.
ಒಣಗಿಂದ ಇವನ್ ತೊಗೋಬೇಡ, ಇವನ್ ತಗೋ. ಈ ರೀತಿ ನೆರಳಾಗ ಒಣಗಿಸ್ಬೇಕು ನೋಡ್ರಿ. 2-3 ದಿವಸ ನೆರಳಾಗ ಒಣಗಿಸ್ಬೇಕು. ಆಮೇಲೆ ಒಂದು ದಿವಸ 1 ತಾಸು ಬಿಸಿಲಾಗ ನೆನಾಕಿ, ಬಿಸಿಲಾಗ ಭಾಳ ಒಣಗಿಸ್ಬಾರ್ದ್ರಿ. ಭಾಳ ಒಣಗಿಸಿದ್ರೆ ಕೆಂಪು ಹಾಕೋರಿ. ಒಂದು ತಾಸು 2 ತಾಸು ಅಷ್ಟೇ ಬಿಸಿಲಿಗೆ ಹಾಕಿ ಈ ರೀತಿ ಬರ್ತಾವೆ ನೋಡ್ರಿ ಹಪ್ಪಳ. ನೋಡ್ರಿ ಈ ರೀತಿ ಆಗ್ಯಾವ ನೋಡ್ರಿ. ಈ ರೀತಿ ಒಣಗಿಸ್ಬೇಕು ರೀ. ಮತ್ತು ಪ್ಯಾನ್ ಹಚ್ಬೇಡ್ರಿ ಫ್ರೆಂಡ್ಸ. ಪ್ಯಾನ್ ಹಚ್ಚಿದ್ರೆ ದುಮ್ಮರಿ ಆಗಿಬಿಡ್ತಾವ್ರಿ. ಆದಷ್ಟು ಇದ್ರ ಗಾಳಿಗೆನ ಒಣಗ್ಬೇಕು ನೋಡ್ರಿ. ಈ ರೀತಿ ಆಗ್ಬೇಕು ನೋಡ್ರಿ. ಈ ರೀತಿ ಸುಟ್ಕೊಂಡು ತಿನ್ಬೋದು, ಎಣ್ಣೆಗ ಫ್ರೈ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಹಾಕೊಂಡು ನೋಡ್ರಿ. ಈ ರೀತಿ ಹೆಸರು ಬೇಳೆ ಹಪ್ಪಳ ನೋಡ್ರಿ. ಇವು ಭಾರಿ ಸೂಪರ್ ಬರ್ತಾವೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹಂಗೆ ಸುಟ್ಕೊಂಡಾದ್ರೂ ತಿನ್ಬೋದು, ಈ ರೀತಿ ಕರ್ಕೊಂಡು ತಿನ್ಬೋದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಹಾಕ್ಕೊಂಡು ನೋಡ್ರಿ. ಹಪ್ಪಳ ಮನ್ಯಾಗ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಈ ರೀತಿ ತಗೋಬೇಕು ನೋಡ್ರಿ. ನೋಡ್ರಿ ಈ ರೀತಿ ಎಣ್ಣೆಗ ಫ್ರೈ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ. ಮಸ್ತ್ ಬಾಯಾಗಿಟ್ಟರೆ ಕಲಿತು ನೋಡ್ರಿ, ಅಷ್ಟು ಮಸ್ತ್ ಹಾಕೊಂಡು ನೋಡ್ರಿ. ಮನ್ಯಾಗ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೇದಲ್ರಿ ಫ್ರೆಂಡ್ಸ. ಹೆಲ್ದಿ ಆ್ಯಂಡ್ ಟೇಸ್ಟಿ ಹೆಸರುಬೇಳೆ ಹಪ್ಪಳ ರೆಡಿ ಇದೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಥ್ಯಾಂಕ್ ಯು.